ಇವಾಗ ನಮ್ಮ ಅಟ್ಮಾಸ್ಫಿಯರ್ ಅಂದರೆ ನಮ್ಮ ಬಾಹ್ಯಾಕಾಶದಲ್ಲಿ ಯಾವ್ಯಾವ ಬೇರೆ ಬೇರೆ ಗಾಳಿಗಳಿರ್ತದೆ ಅದನ್ನು ಹೇಳ್ತೀನಿ. ಯಾವ್ಯಾವ್ದು ಇರ್ತದೆ? ನೈಟ್ರೋಜನ್ ಇರ್ತದೆ. ನೈಟ್ರೋಜನ್ 78% ಇದೇ ತೀರಾ ಜಾಸ್ತಿ ಇರ್ತದೆ. ಅದನ್ನು ಬಿಟ್ಟರೆ ಎರಡನೇದು ಎಷ್ಟೆಷ್ಟು 21%. ಇವೆರಡು ಒಟ್ಟಿಗೆ ಸೇರಿಸಿದ್ರೆ 99% ಮುಗ್ದೋಯ್ತದೆ. ಆಮೇಲೆ ಆರ್ಗಾನ್ ಎಷ್ಟು ಪರ್ಸೆಂಟ್ ಇರ್ತದೆ? 0.93% ಇರ್ತದೆ. ಇದು ಮೂರನೇ ದೊಡ್ಡ ಗಾಳಿ. ಆಮೇಲೆ ಇದು ನೊಬೆಲ್ ಗ್ಯಾಸು ಆರ್ಗಾನ್ ಅನ್ನೋದು. ಬೇರೆ ಯಾವುದ್ರ ಜೊತೆನೂ ರಿಯಾಕ್ಟ್ ಆಗೋದಿಲ್ಲ, ಆರ್ಗಾನ್ ಆಟಮ್ಗಳೇ ಇರ್ತದೆ. ಇದು ನೈಟ್ರೋಜನ್ 2 ಆಟಮ್ಗಳು ಸೇರಿರ್ತದೆ ನೈಟ್ರೋಜನ್ ಗಾಳಿ ಆಗೋಕ್ಕೆ. ಇದು ಆಕ್ಸಿಜನ್ 2 ಆಟಮ್ ಸೇರಿರ್ತದೆ. ಆಮೇಲೆ 4ನೇ ದೊಡ್ಡ ಗಾಳಿ ಹೆವಿ ಗ್ಯಾಸ್ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡು. ಗಿಡಗಳು, ಸಸ್ಯಗಳು, ಗಿಡಗಳಿಗೆಲ್ಲ ಬೇಕಿರೋದು ಈ ಕಾರ್ಬನ್ ಡೈಆಕ್ಸೈಡ್ ಆಹಾರ ತಯಾರಿಸೋಕೆ. ಇದು 0.04% ಇರ್ತದೆ. ಇವು 4 ಹೆವಿ ಗ್ಯಾಸು ಜಾಸ್ತಿ ಇರೋದಾದರೆ ಲೈಟ್ ಗ್ಯಾಸ್ ಅಂತ ಇರ್ತದೆ. ಲೈಟ್ ಗ್ಯಾಸಸ್ ಅಂದರೆ ಎಲ್ಲನೂ ಒಟ್ಟಿಗೆ ಸೇರಿಸಿದ್ರು 0.01%ಗಿಂತ ಕಡಿಮೆ ಇರ್ತದೆ. 10,000ದಲ್ಲಿ 1 ಭಾಗಕ್ಕಿಂತ ಕಡಿಮೆ ಇರ್ತದೆ ಇದು. ಅದೇ ಥರ ಯಾವ್ಯಾವ್ದು ಇದರಲ್ಲಿರೋದು? ನಿಯಾನ್ ಗ್ಯಾಸು, ಇದು ನೊಬೆಲ್ ಗ್ಯಾಸು. ಹೀಲಿಯಂ ಗ್ಯಾಸ್ ಇರ್ತದೆ, ಕ್ರಿಪ್ಟಾನ್ ಅನ್ನೋ ಗ್ಯಾಸ್ ಇರ್ತದೆ, ಮತ್ತು ಕ್ಸೆನಾನ್ ಇರ್ತದೆ. ಕ್ಸೆನಾನ್ ಎಲ್ಲೋ ತೀರಾ ಒಂದೊಂದ್ಸತಿ ರಿಯಾಕ್ಟ್ ಆಯ್ತದೆ, ಇವ್ಯಾವು ರಿಯಾಕ್ಟ್ ಆಗೋದಿಲ್ಲ. ಇದು 4 ನೊಬೆಲ್ ಗ್ಯಾಸ್ಗಳು. ಪಿರಿಯಾಡಿಕ್ ಟೇಬಲಲ್ಲಿ ಕೊನೆಯಲ್ಲಿ ಉಳಿಯೋದು. ಈ ಆರ್ಗಾನು ಅದೇ ಥರ ನೊಬೆಲ್ ಗ್ಯಾಸು. ಈ 4 ನೊಬೆಲ್ ಗ್ಯಾಸ್ಗಳು. ಮತ್ತು ಹೈಡ್ರೋಜನ್ ಗ್ಯಾಸು. ಹೈಡ್ರೋಜನ್ ಗ್ಯಾಸ್ ಥರ ಕಡಿಮೆ ಇರ್ತದೆ. ಬೇರೆ ಬೇರೆ ಯಾವ್ಯಾವುದಾದ್ರೂ ಮೆಟಲ್ ಜೊತೆ ಮಿಕ್ಸ್ ಆಗಿಬಿಟ್ಟು ಆ ಥರ ಜಾಸ್ತಿ ಇರ್ತದೆ, ಹೈಡ್ರಾಕ್ಸೈಡ್ ಆಗಿ, ಇಲ್ಲ ಬೇರೆ ಬೇರೆ ಯಾವುದಾದ್ರೂ ಕಾಂಪೌಂಡ್ಗಳಾಗಿ. ಮತ್ತು ನೀರಲ್ಲಿರ್ತದೆ. ನೀರಲ್ಲಿ H2O ಅಂದರೆ ಇಡೀ ನೀರಲ್ಲಿ ಹೈಡ್ರೋಜನ್ ಆಟಮ್ಗಳಿರ್ತದೆ. ಅದು ಇದು ನಮ್ಮ ಬಾಹ್ಯಾಕಾಶದಲ್ಲಿರೋದು ಹೆವಿ ಗ್ಯಾಸ್ ಮತ್ತು ಲೈಟ್ ಗ್ಯಾಸ್ಗಳು. ಮತ್ತು ಏನೇನು ಪ್ರಯೋಜನ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಾಯ್.